ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಷ್ಟೇ ಪೂಜೆ ಎಲ್ಲ ಆಯಿತು, ಟಿಫನ್ ಕೂಡ ಆಯಿತು. ಪೂಜೆ ಮುಗಿಸಿ ಟಿಫನ್ ಎಲ್ಲ ಮಾಡಿಟ್ಟು ಕಾಫಿ ಕುಡಿದು ಆಮೇಲೆ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮನೇಲಿ ನೆಗೆಟಿವಿಟಿನ ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಅಡುಗೆ ಮನೆ ತುಂಬ ನೀಟಾಗಿ ಇಟ್ಕೊಂಡಿರ್ತೀವಿ, ಕ್ಲೀನ್ ಮಾಡ್ತೀವಿ, ರಾತ್ರಿ ಪಾತ್ರೆ ಎಲ್ಲ ತೊಳೆದು ಮಲ್ಕೊಳ್ತೀವಿ, ಬೆಳಗ್ಗೆ ಬೇಗ ಎದ್ದೇಳ್ತೀವಿ, ಪ್ರತಿದಿನ ನಾವು ಪೂಜೆ ಮಾಡ್ತೀವಿ. ಆದರೂ ಮನೇಲಿ ನೆಗೆಟಿವಿಟಿ ಯಾಕಿರುತ್ತೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಆದರೆ ಅಡುಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ನಾವು ಜೊತೆಲಿ ಇಡೋದ್ರಿಂದ, ಸ್ಟವ್ ಪಕ್ಕ ಆಗಿರಬಹುದು, ಆ ಥರ ನಾವು ಸ್ಟವ್ ಅಕ್ಕಪಕ್ಕ ಈ ಕೆಲವೊಂದು ವಸ್ತುಗಳನ್ನ ಇಡಬಾರ್ದು. ಇದರಿಂದ ಮನೆಯಲ್ಲಿ ಗಂಡ ಹೆಂಡತಿಗೆ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ, ಹಣಕಾಸಿನ ಸಮಸ್ಯೆ ಬರ್ಬೋದು, ಆರೋಗ್ಯ ಸಮಸ್ಯೆ ಬರ್ಬೋದು. ಹಾಗಾಗಿ ನಾನು ತಿಳ್ಕೊಂಡಿರೋಂಥ ವಿಚಾರ ಇವತ್ತು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಪೂಜೆ ಎಲ್ಲ ಬೇಗ ಮುಗಿಸಿ ಇವತ್ತು ಟಿಫನ್ಗೆ ಬಿಸಿಬೇಳೆಬಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿನೇನು ಶೇರ್ ಮಾಡ್ತಾ ಇಲ್ಲ, ಆದರೆ ಬಿಸಿಬೇಳೆಬಾತ್ ಟೇಸ್ಟಾಗಿರಬೇಕು ಅಂದರೆ ಏನು ಮಾಡಬೇಕು? ಎಷ್ಟೇ ಸಲ ನಾವು ಮನೇಲಿ ಯಾವುದೇ ರೀತಿ ಮಾಡ್ತಾ ಇದ್ರು ಕೂಡ ಈ ಭಟ್ರು ಮಾಡೋ ಥರ ಆಗಿರಲಿ, ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ, ಆ ಥರ ಟೇಸ್ಟ್ ಬರೋದೇ ಇಲ್ವಲ್ಲ ಅಂತ ಅನ್ಕೋತೀವಿ ಅಲ್ವಾ? ಕೆಲವರು ಈ ಪೌಡರ್‌ಗಳನ್ನ ಮನೆನಲ್ಲೇ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ತಾರೆ. ಕೆಲವರು ಅಂಗಡಿಯಿಂದ ತಗೊಂಡು ಬಂದು ಅಡುಗೆ ಮಾಡ್ತಾರೆ. ಅಂಗಡಿಯಿಂದ ನೀವೇನಾದರೂ ಬಿಸಿಬೇಳೆಬಾತ್ ಪೌಡರ್‌ನ ತಗೊಂಡು ಬಂದು ನೀವು ಅಡುಗೆ ಮಾಡ್ತೀರಾ ಅಂತ ಅಂದ್ರೆ, ಅದಕ್ಕೆ ಸ್ವಲ್ಪ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಳ್ಳೋಂಥ ರಸಂ ಪೌಡರ್‌ನ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಹೇಗಿರುತ್ತೆ ಗೊತ್ತಾ? ಅಕಸ್ಮಾತ್ ನೀವೇನಾದರೂ ಮನೇಲಿ ರಸಂ ಪೌಡ್ರನ್ನು ಕೂಡ ಮಾಡ್ಕೊಳ್ಳಲ್ಲ ಅಂದ್ರೆ, ಆ ಟೈಮ್‌ಗೆ ಅಂದ್ರೆ ನೀವು ಬಿಸಿಬೇಳೆಬಾತ್ ಮಾಡೋಂಥ ಟೈಮ್‌ಗೆ ಸ್ವಲ್ಪ ಮೆಣಸು ಜೀರಿಗೆನ ಪುಡಿ ಮಾಡಿ ಮಿಕ್ಸ್ ಮಾಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇವತ್ತಂತೂ ಯಾಕೋ ಈ ಬೆಳಗ್ಗಿಂದನೇ ಈ ರೀತಿ ಜಡಿ ಮಳೆ ಹಿಡ್ಕೊಂಡಿದೆ. ತುಂಬಾನೇ ಬೇಜಾರಾಗ್ತಾ ಇದೆ. ಏನೇ ಇದ್ರೂ ಸ್ವಲ್ಪ ಬಟ್ಟೆ ಒಣಗ್ಸೋದಕ್ಕೆ ಅದಕ್ಕೆಲ್ಲ ಬಿಸಿಲು ಚೆನ್ನಾಗಿದ್ರೇನೆ. ಇಲ್ಲ ಅಂದ್ರಂತೂ ಬಟ್ಟೆಗಳು ಸರಿಯಾಗಿ ಒಣಗೋದಿಲ್ಲ, ಸ್ಮೆಲ್ ಬರುತ್ತೆ. ತುಂಬಾನೇ ಬೇಜಾರು ಅನ್ಸುತ್ತಪ್ಪ. ಈಗಿನ್ನು ಒಣಗಿರೋ ಬಟ್ಟೆ ಸ್ವಲ್ಪ ಎತ್ಕೊಂಡು ಬಂದು ಆ ಬಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ, ಒಣಗ ಹಾಕ್ಬಿಟ್ಟು ಬಂದಿದ್ದೀನಿ. ಅಷ್ಟು ಬೇಗ ಆಗ್ಲೇ ಮಳೆ ಶುರುವಾಗ್ಬಿಟ್ಟಿದೆ. ನೋಡ್ಕೊಂಡೇ ಇಲ್ಲ ನಾನು ಕೂಡ. ಸ್ವಲ್ಪ ಮೋಡ ಇತ್ತು, ಚಳಿ ಇತ್ತು, ಮಳೆ ಬರೋದಿಲ್ಲ ಅಂತ ಅನ್ಕೊಂಡೆ. ಬಟ್ಟೆ ಒಣಗಾಕಿ ಈಗೊಂದ್ ಸ್ವಲ್ಪ ಬಂದು ಹೊರಗಡೆ ನೋಡ್ತಾ ಇದ್ದೀನಿ. ಆಗ್ಲೇ ಜಡಿ ಮಳೆ ಶುರು ಆಗ್ಬಿಟ್ಟಿದೆ. ನಮ್ಗಿಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಟೆರೇಸಲ್ಲೂ ಕೂಡ ಜಾಗ ಏನಿಲ್ಲ. ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆ ಪಕ್ಕದಲ್ಲೇ 1 ಅಡಿ ಗ್ಯಾಪ್ ಕೊಟ್ಟಿದ್ದಾರೆ. ಅಲ್ಲೇನೆ ಒಣಗ ಹಾಕ್ಬೇಕು. ಅಲ್ಲಿ ಬೀಳುವಂಥ ಬಿಸಿಲಿಗೆ 1 ದಿನ ಅಥವಾ 2 ದಿನ ಬೇಕು ಬಟ್ಟೆ ಒಣಗೋದಕ್ಕೆ. ಅದ್ರಲ್ಲಿ ಈ ರೀತಿ ಜಡಿ ಮಳೆ ಬೇರೆ. 3, 4 ದಿನ ಆದ್ರೂ ಕೂಡ ಬಟ್ಟೆಗಳು ಸರಿಯಾಗಿ ಒಣಗೋದಿಲ್ಲ. ಮತ್ತೆ ಯಾವಾಗ್ಲೂ ಅಷ್ಟೇ, ಬಟ್ಟೆಗಳನ್ನ ಒಗದ್ಮೇಲೆ, ಒಣಗ ಹಾಕದ್ಮೇಲೆ, ನಾವು ಒಣಗಿರೋ ಬಟ್ಟೆನ ತಗೊಂಡ್ ಬಂದ್ಮೇಲೆ ಇಮಿಡಿಯೇಟ್ ಆಗಿ ಅದನ್ನ ಮಡಚಿ ಎತ್ತಿಟ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಅಲ್ಲಲ್ಲಿ ಅದನ್ನ ಗುಡ್ಡೆ ಇಡಬಾರ್ದು. ಚೇರ್ ಮೇಲಾಗಿರ್ಲಿ, ಮಂಚದ ಮೇಲೆ, ಸೋಫಾ ಮೇಲೆ, ಆ ಥರ ಅಂದ್ರೆ ಬೆಡ್ ಮೇಲೆ, ಸೋಫಾ ಮೇಲೆ ಅಲ್ಲಲ್ಲಿ ಅದನ್ನ ರಾಶಿ ರಾಶಿ ಹಾಕಿರಬಾರ್ದು. ತುಂಬಾನೇ ತಪ್ಪು. ಇದರಿಂದ ನೆಗೆಟಿವಿಟಿ ಹೆಚ್ಚಾಗತ್ತೆ. ಯಾವ ಥರ ಅಂತ ಹೇಳ್ತೀರಾ? ಈಗ ನಾವು ಮಡಿ ಬಟ್ಟೆಗಳನ್ನ ಪೂಜೆಗೆ ಹಾಕೋತಾ ಇರ್ತೀವಿ, ದೇವಸ್ಥಾನಗಳಿಗೆ ಹಾಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಒಣಗಿರೋ ಬಟ್ಟೆಗಳನ್ನ ತಗೊಂಡ್ ಬಂದ ತಕ್ಷಣನೇ ಮಡಚಿ ಎತ್ತಿಟ್ಬಿಡ್ಬೇಕು. ಸಂಜೆ ಮಡ್ಚೋಣ, ನಾಳೆ ಮಡ್ಚೋಣ ಅಂತ ಹೇಳಿ. ಹಾಗಾಗಿ ಅದನ್ನ ಬಿಡೋದಕ್ಕೆ ಹೋಗ್ಬಾರ್ದು. ಇದರಿಂದ ಮನೇಲಿ ನೆಗೆಟಿವಿಟಿ ಅನ್ನೋದು ಇಲ್ಲಿಂದಾನೇ ಶುರು ಆಗೋದು. ಮತ್ತೆ ಬಟ್ಟೆಗಳನ್ನ ಅಷ್ಟೇ ಒಣಗ ಹಾಕುವಾಗ ಉಲ್ಟಾ ಮಾಡಿ ಒಣಗ ಹಾಕ್ಬೇಕು. ಮತ್ತೆ ಮಡಚಿಡುವಾಗ ಸೀದಾ ಮಾಡಿ ಮಡಚಿಡ್ಬೇಕು. ಯಾವುದೇ ಕಾರಣಕ್ಕೂ ನಾವು ಹೇಗೆ ಒಣಗಾಕಿರ್ತೀವೋ ಅದೇ ರೀತಿನೇ ಮಾತ್ರ ಮಡಚಿಡಕ್ ಹೋಗ್ಬೇಡಿ. ನಾವು ಬಟ್ಟೆಗಳನ್ನ ಕಬೋರ್ಡಲ್ಲಾಗಿರ್ಲಿ, ಬೀರುಗಳಲ್ಲಾಗಿರ್ಲಿ ಏನ್ ಜೋಡಿಸಿಟ್ಟಿರ್ತೀವಿ ಎಲ್ಲ ಬಟ್ಟೆಗಳು ಸೀದಾನೇ ಇರಬೇಕು. ಮತ್ತು ನಾನಿಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರು ಕೂಡ ಬಟ್ಟೆಗಳನ್ನ ವೈಟ್ ಬಟ್ಟೆನ ಸಪ್ರೇಟ್ ಆಗಿ ಹಾಕ್ತೀನಿ. ಯಾವುದೇ ರೀತಿ ಡೈಲಿ ಯೂಸ್ ಬಟ್ಟೆ ಆಗಿರಲಿ, ಕಲರ್ ಬಟ್ಟೆಗಳ ಜೊತೆ ಮಿಕ್ಸ್ ಮಾಡೋದಿಲ್ಲ. ನಿನ್ನೆ ಗುರುವಾರದ ಪೂಜೆಗೆ ಮಲ್ಲಿಗೆ ಹೂ ತರಿಸಿದ್ದೆ. ನಿನ್ನೆ ಸ್ವಲ್ಪ ಕಳಸಕ್ಕೆ ಹಾಕಿ ಇವತ್ತು ಒಂದು ಸ್ವಲ್ಪ ಹಾಕಿದ್ದೆ. ಇದೊಂದು ಸ್ವಲ್ಪ ನಾನು ಮುಡ್ಕೊಳ್ಳೋಣ, ಇವತ್ತು ಶುಕ್ರವಾರ ಅಲ್ವಾ ಅಂತ ಹಾಗೆ ತೆಗೆದಿಟ್ಟಿದ್ದೀನಿ. ಹಾಗೆ ನಿನ್ನೆ ಗುರುವಾರ ಮನೇಲಿ ಯಜಮಾನರು, ಮಗ ಎಲ್ಲ ರಾಯರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಮಂತ್ರಾಕ್ಷತೆನ ತೊಗೊಂಡು ಬಂದಿಡ್ತಾರೆ. ಮಂತ್ರಾಕ್ಷತೆ ದೇವ್ರದಲ್ವ ಅಂತ ಹೇಳಿ ಮತ್ತೆ ಅದನ್ನು ದೇವ್ರ ಮನೆಗೆಲ್ಲ ಇಡಕ್ಕೆ ಹೋಗಬಾರ್ದು. ಸಪ್ರೇಟಾಗಿ ಹೊರಗಡೆ ಇಟ್ಕೊಳ್ಳಿ. ಒಂದು ಬಟ್ಲಲ್ಲಾಗಲಿ ಅಥವಾ ಒಂದು ಬಾಕ್ಸಲ್ಲಾಗಿ ಹಾಕಿ ಇಟ್ಕೋಬೇಕು. ಹೊರಗಡೆ ಹೋಗುವಾಗ ಒಂದು 4-5 ಕಾಳು ತೆಗೆದು ತಲೆ ಮೇಲೆ ಹಾಕ್ಕೊಂಡು ಹೋಗಬೇಕು. ನಾವು ದೇವಸ್ಥಾನದಿಂದ ಏನೇ ತೊಗೊಂಡು ಬಂದರೂ ಮತ್ತೆ ಅದನ್ನು ನಮ್ಮ ಮನೆಯಲ್ಲಿ ದೇವ್ರ ಮನೆಗಳಲ್ಲಿ ಇಟ್ಕೋಬಾರ್ದು. ಅದು ಪೂಜೆ ಫಲ ಸಿಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ಅದನ್ನು ಹೊರಗಡೆನೇ ಇಟ್ಕೊಳ್ಳಿ.
ಈಗ ಅತಿ ಮುಖ್ಯವಾದಂಥ ವಿಚಾರಕ್ಕೆ ಬರೋಣ ಬನ್ನಿ. ಕೆಲವು ಕಡೆ ಅಡುಗೆ ಮನೆಗಳು ತುಂಬ ಚಿಕ್ಕದಿರುತ್ತೆ. ಸಿಂಕ್ ಪಕ್ಕಾನೇ ಸ್ಟವ್ ಇಟ್ಕೊಂಡಿರ್ತಾರೆ. ಹಾಗೆ ಸ್ಟವ್ ಪಕ್ಕಾನೇ ಅವ್ರಿಗೆ ಅಡುಗೆಗೆ ವಸ್ತುಗಳೆಲ್ಲ ಕೈಗೆ ಸಿಗ್ಲಿ ಅಂತ ಹೇಳಿ ಎಣ್ಣೆ ಆಗಿರ್ಬೋದು, ಉಪ್ಪು, ಅರಿಶಿನ ಮತ್ತೆ ಹೀಗೆ ಈ ಥರದ್ದೆಲ್ಲ ಕೂಡ ಲೈನಲ್ಲಿ ಜೋಡಿಸ್ಕೊಂಡಿರ್ತಾರೆ. ಏನು ಮಾಡೋದಕ್ಕಾಗಲ್ಲ. ಸ್ವಂತ ಮನೆ ಆದ್ರೆ ಅವ್ರಿಗೆ ಹೇಗ್ ಬೇಕೋ ಹಾಗೆ ಕಟ್ಟಿಸ್ಕೋಬೋದು. ಬಾಡಿಗೆ ಮನೆಗಳು ಅವ್ರವ್ರ ಬಜೆಟ್‌ಗೆ ತಕ್ಕ ಹಾಗೇನೆ ಹುಡ್ಕೋಬೇಕಾಗತ್ತೆ. ಕೆಲವು ಸಲ ಹೆಚ್ಚಿಗೆ ದುಡ್ಡು ಕೊಟ್ಟು ಮನೆಯನ್ನ ನಾವು ಮಾಡ್ಕೊಂಡ್ರು ಕೂಡ, ಅಲ್ಲಿ ಅಡ್ಗೆ ಮನೆ ಅಥವಾ ಈ ಬಚ್ಚಲ್ ಮನೆಗಳು ನಮ್ಗೆ ಹೇಗ್ ಬೇಕೋ ಹಾಗಿರೋದಿಲ್ಲ. ಕೆಲವು ಸಲ ವಿಧಿ ಇಲ್ದೆ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಆದ್ರೆ ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನೀವು ಮನೆ ಹುಡುಕುವಾಗ ಸ್ವಲ್ಪ ಟೈಮ್ ತಗೊಂಡು, ಎಲ್ಲ ರೀತಿ ಅನುಕೂಲವಾಗಿದ್ಯಾ ಅಂತ ನೋಡ್ಕೊಂಡು ಮನೆನ ಹುಡುಕ್ಬೇಕು. ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮನೆಯಲ್ಲೇ ಒಂದ್ ರೀತಿ ಖುಷಿ ವಾತಾವರಣ ಏನೇ ಇದ್ರೂ ಅದಕ್ಕೆ ಮೂಲ ಅಡುಗೆ ಮನೆನೇ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ವಾಸ್ತು ಪ್ರಕಾರ ಅಡುಗೆ ಮನೆ ಕರೆಕ್ಟ್ ಆಗಿದ್ರೇನೆ ಮನೇಲಿ ಒಂದ್ ರೀತಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ. ಹಾಗೇನೆ ಅಗ್ನಿಮೂಲೆ ಅಂತ ಅಂದ್ಮೇಲೆ ಅಲ್ಲಿ ಕೆಲವೊಂದು ವಸ್ತುಗಳನ್ನ ಯಾವ ರೀತಿ ಇಡಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಈಗ ಸಿಂಕ್ ಪಕ್ಕಾನೇ ಸ್ಟವ್ ಇದೆ ಅಂತಂದ್ರೆ ಅಲ್ಲಿ ನಾವು ತೊಳೆದಿರೋ ಪಾತ್ರೆಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ಕೆಲವು ಕಡೆ ಜಾಗ ಇರೋದಿಲ್ಲ. ಏನಾಗುತ್ತೆ ಅದು ಕೂಡ ನೆಗೆಟಿವಿಟಿನೇ. ಅಲ್ಲಿ ಅಂದ್ರೆ ಅಂತ ಕಡೆ ಮನೇಲಿ ಗಂಡ ಹೆಂಡತಿಗೆ ಹೊಂದಾಣಿಕೆ ಇರೋದಿಲ್ಲ. ತುಂಬಾ ಜಗಳ ಆಗತ್ತೆ. ಈ ತರದ್ದೆಲ್ಲ ಹೇಳ್ತಾ ಇರ್ತಾರೆ. ನಾನು ಕೂಡ ಸುಮಾರು ಕಡೆ ನೋಡಿದೀನಿ, ಕೇಳಿದೀನಿ. ಅಲ್ಲೇನ್ ಮಾಡ್ಬೇಕು ಅಂದ್ರೆ ಆ ಸಿಂಕ್‌ಗೆ ಒಂದು ಅಡ್ಡವಾಗಿ ಒಂದೇನಾದ್ರೂ ಇಟ್ಕೋಬೇಕು. ಮಣೆ ಆಗಿರ್ಲಿ ಅಥವಾ ಒಂದು ಟೈಲ್ಸ್‌ದು ಕಲ್ಲಾಗಿರ್ಲಿ ಅಡ್ಡ ಇಟ್ಕೋಬೇಕು. ಪಾತ್ರೆ ತೊಳೆಯೋ ನೀರು ಸ್ಟವ್‌ಗೆ ತಾಕಬಾರ್ದು. ಆ ರೀತಿ ಇಟ್ಕೋಬೇಕು. ಇಲ್ಲ ನೀವು ಮನೆ ನೋಡುವಾಗ್ಲೇನೆ ಸಿಂಕ್‌ಗೂ, ನೀವು ಸ್ಟವ್ ಇಟ್ಕೊಳ್ಳೋ ಜಾಗಕ್ಕೂನು ಕಮ್ಮಿ ಅಂದ್ರು 1 ಅಥವಾ 2 ಅಡಿ ಗ್ಯಾಪ್ ಇರ್ಬೇಕು. ಆ ರೀತಿ ನೀವು ಅಡಿಗೆ ಮನೆನ ನೋಡ್ಕೋಬೇಕು. ಮತ್ತೆ ಸ್ಟವ್ ಪಕ್ಕದಲ್ಲೂ ಕೂಡ ಅಷ್ಟೇನೆ, ಎಣ್ಣೆ ಬಾಟ್ಲುಗಳನ್ನ ದಯವಿಟ್ಟು ಇಡೋದಕ್ಕೆ ಹೋಗ್ಬೇಡಿ. ನಮಗೆ ಗೊತ್ತಿರುತ್ತೆ ಯಾಕಂದ್ರೆ ಬೆಳಗ್ಗೆ ಹೊತ್ತು ಕೆಲಸ ಮಾಡುವಾಗ, ಅಡಿಗೆ ಮಾಡುವಾಗ, ತಿಂಡಿ ಮಾಡುವಾಗ ನಮಗೆ ಕೈಗೆ ಸಿಗ್ಬೇಕು ಅಂತ ಹೇಳಿ ಪಕ್ಕದಲ್ಲಿ ಜೋಡಿಸ್ಕೊಂಡಿರ್ತೀವಿ. ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಇದಂತೂ ತಪ್ಪು. ಆ ರೀತಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಯಾವಾಗ್ಲೂ ಅಷ್ಟೇ ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾರೆ ಅಂತ ಕೇಳಿರ್ಬೇಕು ಅಲ್ವಾ ನೀವು ಗಾದೆ ಮಾತನ್ನ. ಅದೇ ರೀತಿನಷ್ಟೇ ಸ್ಟವ್ ಪಕ್ಕ ಎಣ್ಣೆ ಇಟ್ರೆ ಅಗ್ನಿ ಜೋರಾಗಿ ಉರಿಯುತ್ತೆ. ಆ ಮನೆನಲ್ಲಿ ಯಾವಾಗ್ಲೂ ಬಿಸಿಯ ವಾತಾವರಣ. ನಾನ್ ಏನ್ ಇಟ್ಟಿದ್ದೀನಿ ನೋಡಿ ಸ್ಟವ್ ಅಕ್ಕಪಕ್ಕ ಈ ಕಡೆ ಗೋಧಿ ಹಿಟ್ಟಿನ ಡಬ್ಬ ಇಟ್ಟಿದ್ದೀನಿ, ಆ ಕಡೆ ರಾಗಿ ಹಿಟ್ಟಿನ ಡಬ್ಬ ಇಟ್ಟಿದ್ದೀನಿ. ಗೋಧಿ ಹಿಟ್ಟು ಕೂಡ ಅಷ್ಟೇ ತುಂಬಾನೇ ಒಳ್ಳೇದು. ನಾವು ಅಡಿಗೆ ಮಾಡ್ತಾ ಇರ್ತೀವಿ, ಎಣ್ಣೆ ಎಗರ್ಬೋದು ಅಥವಾ ಕೈ ಸುಟ್ಕೋಬಹುದು, ಕುಕ್ಕರ್ ಏನಾದ್ರು ತಾಕಿಸ್ಕೋಬಹುದು, ಈ ತರದ್ದೆಲ್ಲ ಆಗ್ತಾ ಇರತ್ತೆ. ಆ ತರದ್ದೇನಾದ್ರೂ ನಮ್ಗೆ ಆದ್ರೆ ಇಮ್ಮಿಡಿಯೇಟ್ ಆಗಿ ಈಗ ಎಲ್ರ ಮನೇಲೂ ಬರ್ನಲ್‌ಗಳನ್ನ ಇಟ್ಕೊಂಡಿರಲ್ಲ ಅಲ್ವಾ ಹಚ್ಕೊಳ್ಳೋದಕ್ಕೆ ಅಂತ. ಇಮ್ಮಿಡಿಯೇಟ್ ಆಗಿ ಗೋಧಿ ಹಿಟ್ಟನ್ನ ತಗೊಂಡು ಅದ್ರ ಮೇಲೆ ಹಚ್ಕೊಳ್ಳೋದ್ರಿಂದ ಆ ಗಾಯ ದೊಡ್ಡದಾಗೋದಿಲ್ಲ. ಇಮಿಡಿಯೇಟ್ ಆಗಿ ಅಲ್ಲೇನೆ ಅದು ಒಂದ್ ಸ್ವಲ್ಪ ಹೊತ್ತು ಉರಿಯುತ್ತೆ. ಹಾಗೇನೆ ವಾಸಿ ಆಗ್ಬಿಡತ್ತೆ. ಮಾರ್ಕ್ ಕೂಡ ಬರೋದಿಲ್ಲ. ಹಾಗಾಗಿ ಯಾವಾಗ್ಲೂ ಅಷ್ಟೇ ಗೋಧಿ ಹಿಟ್ಟನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು. ಅದು ಅಲ್ದೆ ಈ ರೀತಿ ನಾವು ಎಣ್ಣೆ ಅಂತದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಬೇರೆ ಏನ್ ಬೇಕಾದ್ರೂ ಇಡ್ಬೋದು. ಆದ್ರೆ ನೀರನ್ನು ಕೂಡ ಇಟ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಈ ಕಡೆ ಸೈಡ್ ಇಟ್ಕೊಳ್ಳಿ. ಅಡಿಗೆ ಮನೆ ತುಂಬಾ ಚಿಕ್ಕದಿದ್ರೆ ಏನು ಮಾಡೋದಕ್ಕಾಗಲ್ಲ. ಇರೋ ಜಾಗದಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಆದ್ರೆ ಆದಷ್ಟು ಆಯಿಲ್‌ಗಳನ್ನ ಅಲ್ಲೇ ಇಡಕ್ ಹೋಗ್ಬೇಡಿ ಸ್ಟವ್ ಪಕ್ಕ. ಜೊತೆಗೆ ಇತ್ತೀಚೆಗೆ ವೀವರ್ಸ್ ಒಬ್ರು ಕೂಡ ಪ್ರಶ್ನೆ ಕೇಳಿದ್ರು. ಉಪ್ಪು, ಅರಿಶಿನ ಜೊತೆನಲ್ಲಿ ಇಡ್ಬೋದಾ ಅಡಿಗೆ ಮನೆಯಲ್ಲಿ ಅಂತ? ಇಡಬಾರ್ದು. ನೀವೇನಾದ್ರೂ ಇಟ್ಟಿದ್ರೆ ದಯವಿಟ್ಟು ತೆಗೆದ್ಬಿಡಿ. ಅದೆರಡ್ರ ಮಧ್ಯೆ ಬೇಕಾದ್ರೆ ಬೇರೆ ಇನ್ನೇನಾದ್ರೂ ಬಾಕ್ಸ್‌ನ ಇಟ್ಟು ನೀವು ಇಡ್ಬೋದು. ಎರಡನ್ನೂ ಪಕ್ಕ ಪಕ್ಕ ಇಡಬಾರ್ದು. ಯಾಕಂದ್ರೆ ಉಪ್ಪು ಕೂಡ ನೆಗೆಟಿವಿಟಿನ ತೆಗೆದುಹಾಕತ್ತೆ, ಹಾಗೆ ಹೆಚ್ಚು ಮಾಡುತ್ತೆ. ಅಂದ್ರೆ ಋಣ ಕಳ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಋಣ ಹೆಚ್ಚಾಗೋದಕ್ಕೂ ಕೂಡ ಯೂಸ್ ಆಗುತ್ತೆ. ಹಾಗಾಗಿ ಮತ್ತೆ ಅರಿಶಿನ ಲಕ್ಷ್ಮಿ ಸ್ವರೂಪ. ಉಪ್ಪು ಕೂಡ ಲಕ್ಷ್ಮಿ ಸ್ವರೂಪನೇ. ಎರಡೂನು ಕೂಡ ಒಳ್ಳೇದೇನೆ. ಅದು ಹೇಗಾಗುತ್ತೆ ಅಂದ್ರೆ ಆದಾಯ ಹೆಚ್ಚಾಗತ್ತೆ. ಈಗ ಅರಿಶಿಣನ ಪ್ರತಿಯೊಂದು ಮಂಗಳ ಕಾರ್ಯಕ್ಕೂ ನಾವು ಯೂಸ್ ಮಾಡ್ತಾ ಇರ್ತೀವಿ. ಉಪ್ಪನ್ನ ದೃಷ್ಟಿ ತೆಗೆಯೋದಕ್ಕೆ, ನೆಗೆಟಿವಿಟಿನ ಕಡಿಮೆ ಮಾಡೋದಕ್ಕೆ ಇಂಥದಕ್ಕೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ. ಆದ್ರೆ ಉಪ್ಪೇನಾದ್ರೂ ಆಗಾಗ ಕೆಳಗಡೆ ಚೆಲ್ತಾ ಇದ್ರು ಕೂಡ ಅಷ್ಟೇ, ಮನೇಲಿ ನೆಗೆಟಿವಿಟಿ ಜಾಸ್ತಿ ಇದೆ ಅಂತ ಅರ್ಥ. ಮತ್ತೆ ಕೆಳಗಡೆ ಬಿದ್ದಿರೋ ಉಪ್ಪನ್ನ ಮತ್ತೆ ತೆಗ್ದು ಹಾಕೊಂಡು ಯೂಸ್ ಮಾಡಬಾರ್ದು. ಅದನ್ನ ಹಾಗೆ ತೆಗೆದು ಹೊರಗಡೆ ಹಾಕ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಈಗ ಎರಡನ್ನೂ ಕೂಡ ಜೊತೆಲಿ ಇಡೋದ್ರಿಂದ ಈ ಆದಾಯ ಅನ್ನೋದು ಹೆಚ್ಚಾಗತ್ತೆ. ಹಿಂಗ್ ಬರುತ್ತೆ, ಹಂಗ್ ಹೋಗ್ತಾ ಇರತ್ತೆ. ₹1 ಕೈಯಲ್ಲಿ ನಿಲ್ಲಲ್ಲ, ಮನೆಯಲ್ಲಿ ದುಡ್ಡು ನಿಲ್ಲಲ್ಲ. ಈ ರೀತಿ ಸಮಸ್ಯೆ ಹೆಚ್ಚಾಗತ್ತೆ. ಆ ಕಾರಣದಿಂದ ಉಪ್ಪು ಮತ್ತೆ ಅರಿಶಿಣನ ಜೊತೆನಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಸ್ಟವ್ ಪಕ್ಕ ಎಣ್ಣೆ, ತುಪ್ಪ, ನೀರು ಇಂಥದನ್ನು ಕೂಡ ಇಡಬಾರ್ದು. ಆದಷ್ಟು ಸ್ವಲ್ಪ ಗ್ಯಾಪ್ ಕೊಟ್ಟು ಇಡಬೇಕು. ಅಲ್ಲಿ ಇಡ್ಲೇಬಾರ್ದು ಅಂತ ಏನಲ್ಲ, ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಇಡಬೇಕು. ಆ ಮಧ್ಯದಲ್ಲಿ ಬೇರೆ ಏನಾದ್ರೂ ಇಟ್ಟು ಅದ್ರ ಪಕ್ಕದಲ್ಲಿ ನೀವು ಇದನ್ನೆಲ್ಲ ಇಟ್ಕೋಬಹುದು.
ಈ ಮಾಹಿತಿಯಂತೂ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ 100% ಯೂಸ್ಫುಲ್ ಅಂತ ನಾನು ಅನ್ಕೊಂಡಿದ್ದೀನಿ. ಆದಷ್ಟು ಈ ರೀತಿ ಸಣ್ಣ ಸಣ್ಣ ಟಿಪ್ಸ್‌ಗಳನ್ನ ಫಾಲೋ ಮಾಡಿ, ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದನ್ನ ಕಡಿಮೆ ಮಾಡಿ, ಪಾಸಿಟಿವಿಟಿನ ಹೆಚ್ಚು ಮಾಡ್ಕೊಳ್ಳಿ. ಈಗಲೇ ನೀವು ಸ್ಟವ್ ಪಕ್ಕ ಏನಾದರೂ ಆಯಿಲು, ತುಪ್ಪ ಈ ಥರದ್ದೇನಾದರೂ ಇಟ್ಟಿದ್ರೆ ಇವತ್ತೇ ತೆಗೆದುಬಿಡಿ. ನೀವಲ್ಲಿ ಬೇರೆ ಏನಾದರೂ ಇಟ್ಕೊಳ್ಳಿ. ಗೋಧಿ ಹಿಟ್ಟೇ ಇಡಬೇಕು ಅಂತೇನಿಲ್ಲ, ಬೇರೆ ಏನಾದರೂ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಆಗುವಂಥ ಬದಲಾವಣೆನ ನೀವೇ ಗಮನಿಸಿ. ಕೆಲಸ ಅಂತೂ ಎಲ್ಲ ಮುಗೀತು. ಈಗ ನಾನು ಅಂಗಡಿಗೆ ಹೊರಡ್ತಾ ಇದ್ದೀನಿ. ಅಂಗಡಿಲಿ ಮತ್ತೆ ಸಿಗ್ತೀನಿ. ಈಗ ಕಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಇದೊಂದು ಚೂಡಿದಾರ್ ಟಾಪ್ನ ಕಟಿಂಗ್ ಮಾಡಾಯಿತು. ಮತ್ತು ಒಂದೇ ಅಳತೆದು 3 ಬ್ಲೌಸ್ ಇದೆ. ಹಾಗಾಗಿ ಒಟ್ಟಿಗೆ 3 ಲೈನಿಂಗನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇನ್ನೂ ಒಂದು 3 ಬ್ಲೌಸ್ ಇದೆ. ಇವತ್ತು ಇದಿಷ್ಟು ಕಟಿಂಗ್ ಮಾಡಿಟ್ರೆ ನಾಳೆ ಸ್ವಲ್ಪ ಬೇಗ ಬಂದು ಸ್ಟಿಚ್ ಮಾಡ್ಕೋಬೋದು. ಮನೇಲಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದ ದಿನ ಅಂಗಡಿ ಬಾಗಿಲು ಸ್ವಲ್ಪ ಬೇಗ ತೆಗೆಯೋದಕ್ಕೆ ಆಗೋದೇ ಇಲ್ಲ, ಲೇಟ್ ಆಗಿಬಿಡುತ್ತೆ. ಅದರಲ್ಲಿ ಬೇರೆ ಇವತ್ತು ಸ್ವಲ್ಪ ಬಟ್ಟೆ ಕೊಡೋಕೆ ಬರ್ತಾಯಿದ್ದಂಥ ಕಸ್ಟಮರ್ಗಳು ಬೇರೆ ಇವತ್ತಿದ್ದರು. ಸ್ಟಿಚಿಂಗ್ ಅಂತೂ ಇವತ್ತು ಏನೇನೂ ಜಾಸ್ತಿ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಬ್ಲೌಸ್ ಸ್ಯಾರೀಸ್ ಎಲ್ಲ ಬಂದಿತ್ತು. ಎಲ್ಲ ಬ್ಲೌಸ್ ಕಟ್ ಮಾಡಿ ಜಿಗ್ಜಾಗ ಕಳಿಸ್ಬೇಕು. ಮತ್ತು ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಲೈನಿಂಗ್ ತರೋದಕ್ಕೂ ಕೂಡ ನೆನಪಿರುತ್ತೆ ಇಂತಿಂಥದ್ದು ಬೇಕು ಅಂತ. ಹಾಗಾಗಿ ಬ್ಲೌಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಬರ್ತಾರೆ ಸ್ಯಾರೀಸ್ ಎಲ್ಲ ತೊಗೊಂಡು ಹೋಗೋದಕ್ಕೆ ಅಂತ. ಮತ್ತು ಎಮ್ಮಿಂಗ್ ಆಗಿರೋಂಥ ಬ್ಲೌಸ್ ಎಲ್ಲ ಮಡಚಿಡಬೇಕು. ಇವತ್ತಂತೂ ಇದೇ ಕೆಲಸನೇ ಸರಿ ಹೋಗಿಬಿಡುತ್ತೆ. ಇವತ್ತಂತೂ ಜಾಸ್ತಿ ಸ್ಟಿಚಿಂಗ್ ಮಾಡೋದಕ್ಕೆ ಆಗಲೇ ಇಲ್ಲ. ಹಾಗಾಗಿ ನಾಳೆ ಬೇಗ ಬಂದ ತಕ್ಷಣ ಫಸ್ಟು ಸ್ಟಿಚಿಂಗಿಗೆ ಕುತ್ಕೋಬೇಕು ಅಂಥೇಳಿ ಕಟಿಂಗ್ ಮಾಡ್ತಾಯಿದ್ದೀನಿ. ಈ ಥರ ಒಂದೇ ಅಳತೆ ಇದ್ದರೆ 3 ಬ್ಲೌಸ್ ಒಟ್ಟಿಗೆ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೋದು. ಇವತ್ತಿನ ಕೆಲಸ ಅಂತೂ ಆಲ್ಮೋಸ್ಟ್ ಆಯಿತು. ಇನ್ನೇನು ನಾನು ಮನೆಗೆ ಹೊರಡೋ ಟೈಮ್ ಕೂಡ ಆಗ್ತಾ ಇದೆ. ಕಟಿಂಗ್ ಕೂಡ ಮಾಡಿ ಇಟ್ಟಿದ್ದೀನಿ. ಇನ್ನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಕೂಡ ಹೊರಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೊಂದು ಇದೇ ರೀತಿಯ ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?